ಸೊ ಯಾವಾಗ ನೋಡಿದ್ರು ಇಷ್ಟೊಂದು ಜಾಮ್ ಗುರು. ಇವತ್ತು ಇನ್ನೊಂದು ಕತೆ ಬೇರೆ. ಎಲ್ಲಪ್ಪ ನನ್ನ ಫ್ರೆಂಡು ಗುರು, ಅವನ ಹತ್ರ ಮೊಬೈಲ್ ಹೋಲ್ಡ್ರು ಇಲ್ಲ. ಅದು ಎಲ್ಲಿದಾನೋ ಇಲ್ಲೇ ಅಂದ. ಸ್ವಲ್ಪ ಜ್ಯುವೆಲ್ರಿ ಇದೆ, ಎಲ್ಲ ಕಡೆ ಜ್ಯುವೆಲ್ರಿ ಐತೆ. ಸಿಕ್ಕದ ಗುರು, ಸಿಕ್ಕದ. ಅಣ್ಣ ನಮಸ್ಕಾರ. ನಾವಿಲ್ಲಿ 300cc ಇಲ್ಲಿ ಟ್ರಾಫಿಕಲ್ಲಿ ಸಾಯ್ತಾ ಇದ್ರೆ, ಇಲ್ಲಿ ನೋಡಿ ಗುರು ನಮ್ಮ TVS ಆಡೋರೆ 160 ವೀಲಿಗೆ ಹೊಡಿತವ್ರೆ. ಈ TVS ನೋಡಿದ್ರೆ ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ನನ್ನ ಫ್ರೆಂಡ್ ಇಲ್ಲಿದ್ದಾನೆ ಗುರು. ಇವತ್ತು ಅವನ್ನ ರಾಯಲ್ ಎನ್ಫೀಲ್ಡ್ ಮಾಡಿಫೈ ನೋಡೋಣ, ಸ್ಟಾಕಲ್ಲೇ ಇಕ್ಕಿದ್ದಾನೆ ಗುರು. ಇವತ್ತು ಟೈರ್ಸ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಂತ ಅವನು. ಗುರು ಟೈರ್ಸ್ ಹಾಕ್ಸಿದ್ವಿ ಇಲ್ಲಿ. ಇವರು 58 ವರ್ಷದಿಂದ ಅವರಂತೆ ಗುರು. ಸೊ ಆಕ್ಸೆಸರೀಸು ಪ್ರಜ್ಜಿ ಬೈಕ್ ವರ್ಲ್ಡಲ್ಲಿ ಕೇಳೋಣ, ಜಾಸ್ತಿ ಅಂದರೆ ಅಲ್ಲಿಗೋಗೋಣ, ಸರಿನಾ? ಬಾ ಸರ್, ಥ್ಯಾಂಕ್ ಯು. ಗುರು ಇವಾಗ ನೋಡೋಣ ಆಕ್ಸೆಸರೀಸ್ ಎಷ್ಟಾಗುತ್ತೆ, ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ. ಸೊ ಅವ್ನು ಟೈರ್ ಒಂದು ಚೇಂಜ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಬೈಕ್ ವರ್ಲ್ಡ್ ಹತ್ರ ಬಂದ್ವಿ, ನೋಡೋಣ ಇವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಜಾಸ್ತಿ ಅಂದರೆ ಇನ್ನೊಂದು ಶಾಪ್ಗೂ ನೋಡ್ಬೋದು. ಪ್ರತಿಯೊಂದು ಸಿಗುತ್ತೆ, ಇಂಥದ್ದಿಲ್ಲ ಅಂತಿಲ್ಲ, ಬಟ್ ಸ್ಟಾಕಲ್ಲಿ ಕೆಲವೊಂದು ಇರೋಲ್ಲ. ಒಂದೊಂದ್ಸಲಿ ನೋಡ್ಬೋದು, ಪ್ರತಿಯೊಂದು ಇದೆ. ಇಂಟರ್ಕಾಮು, ಫ್ಯೂಲೆಕ್ಸು, ಪ್ರತಿಯೊಂದು ಇದೆ ಗುರು. ನೋಡ್ಬೋದು ಆ ಬ್ಯಾಗ್ ಕೂಡ ಇದೆ, LED ಇದು. ಸೊ ದೇ ಹ್ಯಾವ್ ಎವ್ರಿಥಿಂಗ್. ಗುರು ಐಟಮ್ ಎಲ್ಲ ಬೈಕ್ ವರ್ಲ್ಡಲ್ಲೇ ತೊಗೊಂಡ್ವಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ರು. ಸೊ ವರ್ತ್ ಇಟ್ ಅನ್ನಿಸ್ತು, ಬೈಕ್ ವರ್ಲ್ಡಲ್ಲೇ ತೊಗೊಂಡ್ವಿ ಆಕ್ಸೆಸರೀಸ್ನ. ಸೊ ಇವಾಗ ಫಿಟ್ಟಿಂಗು ಪಾಪ್ರಜೀಬ ಮಸ್ತ್ है ಬ್ರೋ ಗಾಡಿ, ಸಖತ್ತಾಗಿ ಮಾಡಿಫೈ ಮಾಡ್ಸೋಣ ಗುರು. ನೋಡ್ಬೋದು ಬೈಕರ್ಸ್ ಅಂದರೆ ಇದು. ಗ್ರಾಫಿಕ್ಸ್ ಒಂದು ಬಾಕಿ ಇದೆ, ನೋಡ್ಬೋದು ಫುಲ್ಲಾಗಿ ಹಿಂದೆ ಮುಂದೆ. ನೋಡೋಕ್ಕೆ ಸಖತ್ತಾಗಿದೆ. ಇದ್ರ ಸ್ಟಿಕ್ಕರಿಂಗ್ ಒಂದು ಆಗೋಗ್ಬಿಟ್ರಂತೂ ಯಾರೂ ಹೇಳಲ್ಲ ಈ TVS ಅಂತ. 2 TVS ಇಲ್ಲೇ ಇದೆ, ಬಟ್ ಯಾರು TVS ಅನ್ನಲ್ಲ. ನಂದೊಂದು ಟ್ಯಾಂಕ್ದೊಂದು ಚೇಂಜ್ ಮಾಡಿಸ್ಬಿಟ್ರೆ. ಇನ್ನು ನಮ್ಮ ಗುರುಗೆ LED ಹಾಕ್ಸೋ ಅಂದರು, ಆಲೋಚನೆ ಹಾಕ್ಸೋನೆ. ಸ್ಟಾಕ್ ಅಂದರೆ ಸ್ಟಾಕ್ ಅಂತ ಇವನಿಗೆ. ಈ ನಮ್ಮ ಪ್ರಜ್ಜುಗೆ ಏನು ಹೇಳ್ತೀರಾ, ಎಷ್ಟೊಂದು ಜನ ಒರಿಜಿನಲ್ ಆಗೇ ಇಟ್ಕೊಬೇಕಂತಾರೆ. ಅಷ್ಟೇ. ಸೊ ಇವಂದು ಎಲ್ಲ ಚೇಂಜ್, ಕ್ರ್ಯಾಶ್ ಗಾರ್ಡು ಅದು ಇದು ಫುಲ್ಲು. ಬುಲೆಟ್ 350 ಗುರು. ಇವನು ತೊಗೊಂಡೆ 8 ವರ್ಷದ ಮೇಲಾಯಿತು ಗಾಡಿನ. ಗುರು ನನ್ನ ಫ್ರೆಂಡು ನಂದು ಎಲ್ಲ ಕೆಲಸ ಮುಗೀತು.
ಸೊ ಇನ್ನೇನು ಹೊರಡ್ಬೇಕು ಗುರು. ಟೈಮ್ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿದೆ. ಅವ್ನು ಬೇರೆ ಫುಡ್ ಸ್ಟ್ರೀಟಲ್ಲಿ ಅದು ಇದು ತಿನ್ನೋಣ ಅಂತವನೇ. ನೋಡೋಣ. ಸೊ ಇವಾಗ ಹೊರಡ್ತೀವಿ, ಎಲ್ಲ ಮುಗೀತು ಕತೆಗಳು. ಅವ್ರಿಗೇನಾಯಿತು? ಅಪ್ಪ ಫೋನ್ ಎತ್ಕೊಡೋದು ಮರಿಬೇಡ. ಏನು ಪ್ರಜಿ ಚೆನ್ನಾಗಿದ್ರಾ? ನೋಡಲೇ ಇಲ್ಲ, ಕ್ಯಾಮ್ರಲ್ಲಿ ಇರುತ್ತೆ ನೋಡು. ಅವರು ಅದಕ್ಕೆ ಹೋಗ್ತಾ ಇರೋದು. ಅಪ್ಪ ಟ್ರೀಟ್ ನಿಂದೆ. ಹಾಂ ಏನು ಬೇಕು ಹೇಳು ಗುರು. ಫುಡ್ ಸ್ಟ್ರೀಟ್ ನೋಡ್ರು ಯಾವುದು? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಏನು ಟ್ರೈ ಮಾಡ್ಬೇಕು ಹೇಳು? ಏನು ಬೇಕು ಹೇಳ? ಅದು ಗೋಬಿ ರೋಲ್ ಟ್ರೈ ಮಾಡಿದ್ಯಾ? ಅದು ಕೊಡಿಸ್ತೀನಿ, ಸಖತ್ತಾಗಿದೆ. ನೀನು ಪಕ್ಕ ಇಷ್ಟಪಡ್ತೀಯ. ಇನ್ನೇನು ಬೇಕು? ಇನ್ನೇನು ಬೇಕು ಹೇಳು? ಓ ಅದಾ, ಓಕೆ, ಅದು ಗೊತ್ತಾಯ್ತು. ಐಸ್ ಕ್ರೀಮ್ದು ತಾನೆ? ಹ್ಞೂ, ಅದು ಇಲ್ಲಿ ಸಿಗುತ್ತೆ. ಅವತ್ತು ಬಿ ಸೆಕ್ಷನ್ ಇವ್ರು ಬಂದಿದ್ರು. ಮೊದಲು ನೀನು ತಿನ್ನಿಸ್ತೀನಿ, ಆಮೇಲೆ ಅದು ತಿನ್ನೋಣ. ಬಾ ಬೇಗ. ಫಸ್ಟ್ ಶಾಪ್ ಅದು ಇರೋದು. ನನಗೆ ಇದೆ ಫುಲ್ಲು. ಅಕ್ಕ ಓ ಡೋಂಟ್ ಕಾಲ್ ಮಿ ಅಕ್ಕ, ಕಾಲ್ ಮಿ ಮೇಡಮ್ ಅಲ್ವಾ? ಓ ಕಾಲ್ ಮಿ ಆಂಟಿ. ಅಕ್ಕ ಮಚ್ಚ, ಈ ವೈಸರ್ ಹಾಕೊಂಡು ನನಗೆಲ್ಲ ಕಾಣಿಸ್ತೈತ. ಸೀರಿಯಸ್ಲಿ ಬಾ. ಇಲ್ಲ ಗುರು, ಇಲ್ಲಿ ಫಸ್ಟ್ ಬಂದಾಗ ಗೋಬಿ ರೋಲ್ ಟ್ರೈ ಮಾಡೋದು ಮರಿಬೇಡಿ. ಫುಡ್ ಸ್ಟ್ರೀಟ್ಗೆ ಫಸ್ಟ್ ಐಟಮ್ ಇದೆ. ನಾನು ಯಾವಾಗಲೂ ಇಲ್ಲಿ ತೊಗೊಳ್ಳೋದು ಇವ್ರ ಹತ್ರ, ಈ ಯಾರ್ದು ಚೈನೀಸ್ ಕಾರ್ನರ್ ಹತ್ರ. ಇದನ್ನು ಮಿಸ್ ಮಾಡಬೇಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಪೈಸಿಯಾಗಿರುತ್ತೆ ಇದು. ಏನಾಗಲ್ಲ. ಬೇಡ, ವೈರಲ್ ಆಗಿರೋದು ಸಾಕು. ಫೋಟೋ ಬೇಕಾದ್ರೆ ಇಟ್ಕೊಂಡ್ಬಿಡಿ. ಬೇಡ. ಫುಡ್ ಸ್ಟ್ರೀಟ್ ಮುಗೀತು. ಐಸ್ ಕ್ರೀಮ್ ಜೊತೆ ಇವತ್ತಿನ ದಿನ ಮುಗಿಸ್ತಾ ಇದ್ದೀವಿ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಅಯ್ಯೋ, ಇವ್ರದ್ದು ಯಾವತ್ತು ಮುಗಿಯೋರು. ಸಾರಿ ಮಚ್ಚ. ಅಯ್ಯೋ, ಸೊ ಅಷ್ಟೇ ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಪ್ರಜು ಸೇ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಚ್ಚ ಎಂಡೆ ಬರ್ತಾನೆ. ಬಾಬಾ ನಿಂಗೆ ಯಾವ್ದು ಇಷ್ಟ ಇದೆ? ಫಾರ್ಚುನರ್ ಇಷ್ಟ ಇಲ್ಲ? ಕಮ್ ಬ್ಯಾಕ್ ಮಾಡುತ್ತಾನೆ ಈ ಇಯರ್. ಬಿಟ್ಟರು ಹೊಸ ಹೆಸರು ಏನು ಗೊತ್ತಾ? ಎವರೆಸ್ಟ್ ಚೆನ್ನಾಗಿದೆ ಮೂತಿ ಎಲ್ಲ. ಓಲ್ಡ್ ಎವರೆಸ್ಟ್. ಬಟ್ ಸೇಲ್ಸ್ ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲೂ ಶೋರೂಮ್ ಇಲ್ಲ. ಮೋಸ್ಟ್ಲಿ ಮೈನ್ ಸಿಟೀಸಲ್ಲಿ ಮಾತ್ರ ಶೋರೂಮ್ ತಗೊಂಡು. ಬೆಂಗಳೂರಲ್ಲಿ ತೆಗ್ದೇ ತೆಗಿತಾರೆ.